ವಾಲ್ಮೀಕಿ ನಿಗಮದಲ್ಲಾದಂತಹ ಅಕ್ರಮದ ವಿಚಾರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಸ್ಐಟಿ ಅನ್ನು ರಚನೆ ಮಾಡಿತ್ತು. ಈಗಾಗಲೇ ಸಚಿವ ನಾಗೇಂದ್ರ ಅವರು ಇದೇ ಪ್ರಕರಣಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಈಗ ಈ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಿಗಮದ ಎಂಡಿ ಪದ್ಮನಾಭ ಮನೆಯಲ್ಲಿ ಕೋಟಿ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಂಗಳೂರಿನ ಕೊಡಗೇನಹಳ್ಳಿ ಮನೆಯಲ್ಲಿ ಕೋಟಿ ಹಣವನ್ನು ಜಪ್ತಿ ಮಾಡಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸದಸ್ಯರು. 3,60,00,000 ಹಣವನ್ನು ವಶಕ್ಕೆ ಪಡೆದಿದೆ ಎಸ್ಐಟಿ ಟೀಮ್. ಉಡುಪಿ ಮೂಲದ ಜಗದೀಶ್ ಅವರನ್ನ ಬಂಧಿಸುವಂತಹ ಕೆಲಸ ಕೂಡ ಆಗಿದೆ. ನೀವು ಕೂಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿರ್ದೇಶಕರು ಎಂಡಿ ಅವರ ಮನೆ ಮೇಲೆ ಇವತ್ತು ರೇಡ್ ಆಗಿತ್ತು. ಈ ಸಂದರ್ಭದಲ್ಲಿ ಬರೋಬ್ಬರಿ 3,60,00,000 ಹಾರ್ಡ್ ಕ್ಯಾಶ್ ನಗದು ಹಣ ಸಿಕ್ಕಿರುವಂಥದ್ದು. ಈ ಹಣವನ್ನ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸುಮಾರು 87 ಕೋಟಿ ರೂಪಾಯಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಈಗಾಗಲೇ ಸಚಿವರ ತಲೆದಂಡ ಕೂಡ ಆಗಿರುವಂಥದ್ದು. ಚಂದ್ರಶೇಖರನ್ ಆತ್ಮಹತ್ಯೆಯ ನಂತರ ಅವರ ಡೆತ್ ನೋಟ್ ಅನ್ನು ಬರೆದಿಟ್ಟ ನಂತರ ಈ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಈ ಡೆತ್ ನೋಟ್ನಲ್ಲಿ ಎಂಡಿ ಅವರ ಹೆಸರನ್ನು ಕೂಡ ಉಲ್ಲೇಖಿಸಲಾಗಿತ್ತು.